ನಮಸ್ಕಾರ ಬಂಧುಗಳೇ, ಹೆಜ್ಜೆಯ ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಹೇಮಾ ಜಯರಾಮ್. ಸ್ನೇಹಿತರೆ, ಕೆಲವರು ನಮ್ಮ ಪರಿಚಿತರೇ ಅಲ್ಲ, ಸ್ನೇಹಿತರಲ್ಲ, ಬಂಧುಗಳಲ್ಲ. ಅವರನ್ನು ನಾವು ಭೇಟಿನೇ ಆಗಿಲ್ಲ, ಮಾತಾಡಿಸಿಲ್ಲ, ನೇರವಾಗಿ ನೋಡಿಲ್ಲ ಅಂತಂದರೂ ಅವರ ಸಾವು ಮಾತ್ರ ನಮ್ಮನ್ನು ತುಂಬ ಕಾಡುತ್ತೆ. ನಮ್ಮ ಆಪ್ತರನ್ನೇ ಕಳೆದುಕೊಂಡಷ್ಟು ನೋವು ಕೊಡುತ್ತೆ, ಮನಸ್ಸನ್ನು ಘಾಸಿಗೊಳಿಸುತ್ತೆ. ಅದೇ ರೀತಿ ನಮ್ಮನ್ನ ಕಾಡಿದ್ದು ಉಡುಪಿಯ ಅಂಬಲಪಾಡಿಯ ಶೆಟ್ಟಿ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಲಕ ರಮಾನಂದ ಶೆಟ್ಟಿ ಹಾಗೂ ಅಶ್ವಿನಿ ಶೆಟ್ಟಿ ದಂಪತಿಗಳ ಸಾವು. ಅಶ್ವಿನಿ ಶೆಟ್ಟಿ ತನ್ನ ರೀಲ್ಸ್ಗಳ ಮೂಲಕವೇ ಹೆಚ್ಚಿನವರ ಮನಸ್ಸುಗಳನ್ನು ತಲುಪಿದ್ರು. ತಮ್ಮ ಮಕ್ಕಳನ್ನ ಜೊತೆ ಸೇರಿಸಿಕೊಂಡು ಮಕ್ಕಳು ಅಳವಡಿಸಿಕೊಳ್ಳಬೇಕಾದ ಸಂಸ್ಕಾರಗಳ ಬಗ್ಗೆ, ತುಳುನಾಡಿನ ಆಚಾರ ವಿಚಾರಗಳ ಬಗ್ಗೆ, ಸಂಸ್ಕೃತಿ ಸಂಪ್ರದಾಯಗಳ ಬಗ್ಗೆ, ಹಬ್ಬ ಹರಿದಿನಗಳ ಬಗ್ಗೆ, ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಅರಿಶಿನ, ಕುಂಕುಮ, ಸೀರೆ, ಬಳೆ, ಆಭರಣ ಇವೆಲ್ಲವುಗಳ ಸಾಂಪ್ರದಾಯಿಕ ಹಿನ್ನೆಲೆಯ ಜೊತೆಗೆ ವೈಜ್ಞಾನಿಕ ಕಾರಣ ಕೊಟ್ಟು ಸರಳವಾಗಿ ಎಲ್ಲರಿಗೂ ಮುಟ್ಟುವಂತೆ ರೀಲ್ಸ್ಗಳನ್ನು ಮಾಡ್ತಾ ಇದ್ರು. ತನ್ನದೇ ಯೂಟ್ಯೂಬ್ ಚಾನೆಲ್ ಮೂಲಕ ವಿವಿಧ ರೆಸಿಪಿಗಳನ್ನು, ಸಾಂಪ್ರದಾಯಿಕ ಅಡುಗೆಗಳನ್ನು ಜನರಿಗೆ ತಿಳಿಸಿಕೊಡ್ತಾ ಇದ್ರು. ಅಷ್ಟೇ ಅಲ್ಲದೆ ಅಶ್ವಿನಿಯವರಿಗೆ ಇನ್ಸ್ಟಾಗ್ರಾಂನಲ್ಲೂ ಅಪಾರ ಫಾಲೋವರ್ಸ್ ಇದ್ದಾರೆ. ಹಾಗಂತ ಅಶ್ವಿನಿಯವರು ಯಾವತ್ತೂ ಅಹಿತ ಅನಿಸುವಂತಹ ರೀಲ್ಸ್ಗಳನ್ನು ಮಾಡಿದ್ದೇ ಇಲ್ಲ. ಪ್ರತಿ ರೀಲ್ಸ್ನಲ್ಲೂ ಸೌಭಾಗ್ಯವತಿಯಂತೆ ಮುತ್ತೈದೆಯ ಶೋಭೆಯೊಂದಿಗೆ ಸಂಸ್ಕಾರಭರಿತ ಹೆಣ್ಣು ಮಗಳಾಗಿ ಪ್ರಸನ್ನತೆಯಿಂದ ದೇವಿ ಕಳೆಯನ್ನೇ ಮುಖಾರವಿಂದದಲ್ಲಿ ಧರಿಸಿದವಳಂತೆ ಶೋಭಿಸ್ತಾ ಇದ್ರು. ಹಾಗಾಗಿಯೇ ಅಶ್ವಿನಿಯವರ ರೀಲ್ಸನ್ನು ಕಂಡಾಗ ನಮ್ಮಲ್ಲೊಂದು ಆಪ್ತ ಭಾವ ಮೂಡ್ತಾ ಇತ್ತು. ನಮ್ಮವರೇ ಇವರು, ನಮ್ಮ ಅಕ್ಕನೋ, ತಂಗಿಯೋ, ಅಮ್ಮನೋ, ಚಿಕ್ಕಮ್ಮನೋ ಅನ್ನುವ ಬಾಂಧವ್ಯದ ನಂಟೊಂದು ಸೃಷ್ಟಿಯಾಗ್ತಾ ಇತ್ತು. ಹಾಗಾಗಿಯೇ ಈ ಸಾವು ನಮ್ಮನ್ನ ಈ ಪರಿಯಾಗಿ ಕಾಡ್ತಾ ಇರೋದು. ಅವರ ಆಪ್ತರು ಹೇಳೋ ಹಾಗೆ ಅಶ್ವಿನಿಯವರದ್ದು ನುಡಿದಂತೆ ನಡೆ ಎನ್ನುವಂತಹ ವ್ಯಕ್ತಿತ್ವ. ಅಶ್ವಿನಿಯವರು ಕೋಟಿಯ ಒಡತಿಯಾಗಿದ್ರೂ ಕೂಡ ಶ್ರೀಮಂತಿಕೆ ಅನ್ನೋದು ಅವರ ಒಳ್ಳೆತನಕ್ಕೆ ಯಾವತ್ತೂ ಅಡ್ಡಿಯಾಗಿರಲಿಲ್ಲ. ಎಲ್ಲರೊಂದಿಗೂ ಸಮಾನವಾಗಿ ಬೆರೀತಾ ಇದ್ದ ಅಶ್ವಿನಿಯವರು ಬಡವರ ಬಗ್ಗೆ ವಿಶೇಷವಾಗಿ ಕಾಳಜಿಯನ್ನು ತೋರಿಸ್ತಾ ಇದ್ರು. ಹಲವಾರು ಸಮಾಜಮುಖಿ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ರೂ ಕೂಡ ಅವರ ಕೆಲವೊಂದು ವಿಡಿಯೋಗಳಲ್ಲಿ ನಾವದನ್ನು ಕಾಣಬಹುದು. ತಾವೇ ಕೈಯಾರೆ ಅಡುಗೆ ಮಾಡಿ ಆ ಆಹಾರದ ಪೊಟ್ಟಣವನ್ನು ಬೀದಿ ಬದಿಯ ವ್ಯಾಪಾರಿಗಳಿಗೆ ಹಂಚ್ತಾ ಇದ್ರು. ಹಲವಾರು ಬಡ ವಿದ್ಯಾರ್ಥಿಗಳಿಗೆ ಪೆನ್ನು, ಪುಸ್ತಕಗಳನ್ನು ಖರೀದಿಸಿ ಅವರ ಮನೆ ಬಾಗಿಲಿಗೆ ತಾವೇ ಹೋಗಿ ಕೊಟ್ಟು ಬರ್ತಾ ಇದ್ರು. ದೇವರು, ಪೂಜೆ, ಶ್ಲೋಕ ಇವುಗಳ ಮಹತ್ವವನ್ನು ಸಾರ್ತಾ ವಿಡಿಯೋಗಳನ್ನು ಮಾಡ್ತಾ ಇದ್ದ ಅಶ್ವಿನಿಯವರು ವಿಶೇಷವಾಗಿ ದೈವಭಕ್ತರಾಗಿದ್ರು ಕೂಡ. ಎಲ್ಲಕ್ಕಿಂತಲೂ ಮುಖ್ಯವಾಗಿ ತನ್ನ ಗಂಡ ಮಕ್ಕಳನ್ನ ಅತಿಯಾಗಿ ಪ್ರೀತಿಸ್ತಾ ಸುಂದರವಾದ ಸಂಸಾರವನ್ನ ಅಚ್ಚುಕಟ್ಟಾಗಿ ನಡೆಸ್ತಾ ಪರಿಪೂರ್ಣ ಗೃಹಿಣಿಯಾಗಿ ಎಲ್ಲರಿಗೂ ಪ್ರೀತಿ ಪಾತ್ರರಾಗಿದ್ರು ಅಶ್ವಿನಿ. ಈ ಕುಟುಂಬ ಮಾದರಿ ಅನ್ನೋ ಹಾಗೆ ಬದುಕಿತ್ತು. ಎಲ್ರೂ ಹೇಳೋ ಹಾಗೆ ಈ ಸುಂದರ ಸಂಸಾರಕ್ಕೆ ಅದ್ಯಾರ ಕೆಟ್ಟ ದೃಷ್ಟಿ ಬಿತ್ತೋ ಗೊತ್ತಿಲ್ಲ, ಅಥವಾ ಆ ದೇವರಿಗೂ ಕೂಡ ಅವರನ್ನ ತನ್ನತ್ತ ಕರೆಸಿಕೊಳ್ಳುವಷ್ಟು ಇಷ್ಟವಾಗಿ ಬಿಟ್ಟಿದ್ರೋ ಅದೂ ಗೊತ್ತಾಗ್ತಾ ಇಲ್ಲ. ಅಂತೂ ಅವರ ಐಷಾರಾಮಿ ಬಂಗ್ಲೆನೇ ಅವರ ಜೀವವನ್ನ ಬಲಿ ತೆಗೆದುಕೊಳ್ಳುತ್ತೆ ಅಂತ ಯಾರೋ ಊಹಿಸಿರೋದಕ್ಕೂ ಸಾಧ್ಯನೇ ಇಲ್ಲ. ಅವರ ರೀಲ್ಸ್ಗಳಲ್ಲಿ ಕಾಣಿಸ್ಕೊಳ್ತಿದ್ದ ಅವರ ಮನೆಯ ದೃಶ್ಯಗಳು, ಇಂಟೀರಿಯರ್ ಡಿಸೈನ್ಗಳು, ಮರದ ಕೆತ್ತನೆಗಳು ನೋಡೋದಕ್ಕೆ ಕಣ್ಣಿಗೆ ಹಬ್ಬ ಅನ್ನೋ ಥರ ಇತ್ತು. ಇಡೀ ಮನೆಯನ್ನೇ ವುಡ್ ಡಿಸೈನ್ಗಳಿಂದ ಆಕ್ರಮಿಸಿಕೊಂಡಿತ್ತು. ಎಷ್ಟೊಂದು ಪ್ರೀತಿಯಿಂದ, ಕಾಳಜಿಯಿಂದ ಆ ಮನೆಯ ಇಂಟೀರಿಯರನ್ನು ಡಿಸೈನ್ ಮಾಡಿಸಿರಬಹುದು. ಆದರೆ ಅದೇ ಅತಿಯಾದ ಆಧುನಿಕ ಶೈಲಿಯ ಇಂಟೀರಿಯರ್ ಡಿಸೈನ್ಗಳೇ ದಂಪತಿಗಳ ಜೀವಕ್ಕೆ ಮುಳುವಾಗಿ ಬಿಟ್ಟಿದೆ. ಮನೆಗೆ ಸೆಂಟ್ರಲ್ ಎಸಿಯನ್ನು ಅಳವಡಿಸಲಾಗಿತ್ತು, ಅದೇ ಸ್ಫೋಟ ಆಗಿದೆ ಅನ್ನೋ ಮಾಹಿತಿ ಒಂದು ಕಡೆಯಾದರೆ, ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆಗೆ ಬೆಂಕಿ ಹತ್ತಿಕೊಂಡಿದೆ ಅನ್ನೋ ವದಂತಿ ಇನ್ನೊಂದು ಕಡೆ. ಇಲ್ಲಿ ಏನೇ ಆಗಿದ್ರೂ ಕೂಡ ಜೀವಕ್ಕೆ ಅಪಾಯ ತಂದಿದ್ದು ಮಾತ್ರ ಎಲ್ಲೂ ಗಾಳಿಯಾಡದಂತೆ ಮನೆಯನ್ನ ಡಿಸೈನ್ ಮಾಡಿದ್ದೇ ಆಗಿದೆ. ಮನೆಯ ಭದ್ರತೆಗಾಗಿ ಡಬಲ್ ಡೋರ್ ಅನ್ನು ಅಳವಡಿಸಲಾಗಿತ್ತು. ಕಿಟಕಿ ಗಾಜುಗಳು ಕೂಡ ಸುರಕ್ಷತೆಯ ದೃಷ್ಟಿಯಿಂದ ಸುಲಭವಾಗಿ ಒಡೆಯೋ ಹಾಗಿರಲಿಲ್ಲ. ಮನೆಯ ತುಂಬೆಲ್ಲ ಮರದ ಡಿಸೈನ್ಗಳೇ ಆವರಿಸಿಕೊಂಡಿತ್ತು. ಇಷ್ಟೆಲ್ಲ ಅಚ್ಚುಕಟ್ಟಿನ ವ್ಯವಸ್ಥೆ ಇದ್ರೂ ಮನೆಯೊಳಗೆ ವೆಂಟಿಲೇಷನ್ಗೆ ಮಾತ್ರ ಸೂಕ್ತ ವ್ಯವಸ್ಥೆ ಇರಲಿಲ್ಲ. ಅಗ್ನಿ ಅವಘಡದಂತಹ ಸಂದರ್ಭದ ವೇಳೆ ಎಚ್ಚರಿಸುವ ಅಲಾರಾಂ ಕೂಡ ಅಲ್ಲಿರಲಿಲ್ಲ. ಶಾರ್ಟ್ ಸರ್ಕ್ಯೂಟ್ನಿಂದ ಕಾರ್ಬನ್ ಮೊನಾಕ್ಸೈಡ್ ತುಂಬಿದ ಹಿನ್ನೆಲೆ ಗಾಳಿ ಹೊರಗಡೆ ಹೋಗೋದಕ್ಕಾಗದೆ ಅಶ್ವಿನಿಯವರು ಮೂರ್ಛೆ ತಪ್ಪಿದ್ದಾರೆ. ಅವರ ಮೆದುಳು ಹಾಗೂ ಶ್ವಾಸಕೋಶ ನಿಷ್ಕ್ರಿಯಗೊಂಡಿದೆ. ಹೆಂಡತಿ ಮಕ್ಕಳನ್ನು ಕಾಪಾಡೋದಕ್ಕೆ ಅಂತ ಬಾಗಿಲು ತೆಗೆಯೋದಕ್ಕೆ ಬಾಗಿಲ ಬಳಿ ಓಡಿ ಬಂದಂತಹ ರಮಾನಂದ ಶೆಟ್ಟಿಯವರು ಕೂಡ ಉಸಿರಾಡೋದಕ್ಕಾಗದೆ ಬಾಗಿಲು ತೆಗೆಯೋದಕ್ಕೆ ಶಕ್ತಿನೇ ಇಲ್ಲದಂತಾಗಿ ಬಾಗಿಲ ಬಳಿಯೇ ಬಿದ್ದು ಪ್ರಾಣ ಕಳೆದುಕೊಂಡಿದ್ದಾರೆ. ಆದರೆ ಮಕ್ಕಳು ಮಾತ್ರ ಬೆಂಕಿ ಕಾಣಿಸಿಕೊಂಡ ಕೂಡಲೇ ಬಾಗಿಲು ತೆಗೆಯೋದಕ್ಕೆ ಅಂತ ಬಾಗಿಲ ಬಳಿಗೆ ಓಡಿ ಬರ್ತಾರೆ. ಆದರೆ ಬಾಗಿಲು ತೆಗೆಯೋದಕ್ಕಾಗದೆ ಅವರು ಬಾತ್ರೂಮ್ ಕಡೆ ಓಡ್ತಾರೆ, ಅಲ್ಲೇ ಸೇರ್ಕೊಳ್ತಾರೆ.
ಅಲ್ಲಿದ್ದ ಕಿಟಕಿ ಗಾಜನ್ನ ಓಪನ್ ಮಾಡ್ತಾರೆ. ಹಾಗಾಗಿ ಮಕ್ಕಳು ಮಾತ್ರ ಪ್ರಾಣಾಪಾಯದಿಂದ ಪಾರಾಗ್ತಾರೆ. ಅಲ್ಲಿಂದಾನೇ ಅಪ್ಪನಿಗೆ ಕರೆ ಮಾಡಿದ ಮಕ್ಕಳು ಅವರ ಕಾಲ್ ಕನೆಕ್ಟ್ ಆಗದಿದ್ದಾಗ ಅಗ್ನಿಶಾಮಕ ದಳಕ್ಕೆ ಕಾಲ್ ಮಾಡ್ತಾರೆ. ಬಳಿಕ ಸಂಬಂಧಿಕರಿಗೂ ವಿಷಯವನ್ನ ತಿಳಿಸ್ತಾರೆ. ಏನೇ ಆದ್ರೂ ಇಲ್ಲಿ 2 ಜೀವಗಳು ಅನ್ಯಾಯವಾಗಿ ಬಲಿಯಾಗಿದೆ. ಆ 2 ಮುಗ್ಧ ಕಂದ ಮಗಳು ಅಪ್ಪ ಅಮ್ಮನನ್ನ ಕಳೆದುಕೊಂಡು ಅನಾಥರಾಗಿ ಬಿಟ್ಟಿದ್ದಾರೆ. ತಮ್ಮ ರೀಲ್ಸ್ಗಳ ಮೂಲಕ ಹಲವಾರು ಸಂದೇಶಗಳನ್ನ ನೀಡ್ತಾ ಇದ್ದ ಅಶ್ವಿನಿಯವರು ತನ್ನ ಸಾವಿನಲ್ಲೂ ಒಂದು ಸಂದೇಶವನ್ನ ಸಾರಿ ಹೋಗಿದ್ದಾರೆ. ಮನೆ, ಕಚೇರಿ ಯಾವುದೇ ಇರಲಿ, ಇಂತಹ ಲಕ್ಸುರಿ ಇಂಟೀರಿಯರ್ ಡಿಸೈನ್ ಮಾಡಿಸುವಾಗ ಗಾಳಿ ಬೆಳಕಿಗೆ ತಡೆಯಾಗದಂತೆ ಎಚ್ಚರ ವಹಿಸಿದ್ರೆ ಖಂಡಿತವಾಗ್ಲೂ ಇಂತಹ ಅವಘಡಗಳು ಸಂಭವಿಸಿದಾಗ ನಮ್ಮನ್ನ ನಾವು ರಕ್ಷಿಸಿಕೊಳ್ಳಬಹುದು. ಮುಖ್ಯವಾಗಿ ಇಂಟೀರಿಯರ್ ಡಿಸೈನರ್ಗಳು ಕೂಡ ಈ ಬಗ್ಗೆ ಗ್ರಾಹಕರಿಗೆ ಸೂಕ್ತ ಮಾಹಿತಿಯನ್ನ ನೀಡಿದ್ರೆ ಇಂತಹ ಅವಘಡಗಳನ್ನು ತಪ್ಪಿಸಬಹುದು. ಆದರೆ ಇಲ್ಲಿ ನಮ್ಮ ಸಾವು ವೈರಿಗಳಿಗೂ ಕೂಡ ಕಣ್ಣೀರು ತರಿಸೋ ಹಾಗಿರಬೇಕು ಅಂತ ತಮ್ಮ ರೀಲ್ಸ್ನಲ್ಲಿ ಹೇಳಿದ ಅಶ್ವಿನಿಯವರ ಮಾತು ಮಾತ್ರ ಅಕ್ಷರಶಃ ನಿಜವಾಗಿದೆ. ಅವರ ಆಪ್ತರ, ಅಭಿಮಾನಿಗಳ ಮನದಲ್ಲಿ ಸೂತಕದ ಛಾಯೆ ಆವರಿಸಿದೆ. ಈ ಸಾವು ನ್ಯಾಯವೇ ಅನ್ನುವಂತಹ ಪ್ರಶ್ನೆ ಮೂಡಿದೆ.